ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ನಾನು 10:30 ಅಲ್ಲ 12:30 ಶುರು ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ಮನೆ ದೇವ್ರ ವಾರ, ಪೂಜೆ, ಕೆಲಸ. ಬಾಬಾ ಈ ಹೆಣ್ಮಕ್ಳು ಅಂತ ಅಂದರೆ ಬರೀ ಕೆಲಸ 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 ಅದೇ ಆಗ್ಬಿಡುತ್ತೆ. ಸೊ ಎಲ್ಲ ಕೆಲಸ ಮುಗಿಸಿ ಇವಾಗ ರೆಡಿ ಆಗಿಬಿಟ್ಟು ಸಿಟಿಗೆ ಹೋಗ್ತಾ ಇದ್ದೀವಿ. ಏನಿಲ್ಲ, ನಾನು ಸ್ವಲ್ಪ ಗೋಲ್ಡ್ ಪರ್ಚೇಸ್ ಮಾಡಬೇಕಿತ್ತು. ಒಂದಷ್ಟು ಪರ್ಚೇಸ್ ಮಾಡಲೇಬೇಕು ಸುನಿಲ್ ಬಂದಮೇಲೆ ಅಂತ ಡಿಸೈಡ್ ಮಾಡಿದೆ. ಹಾಗಾಗಿ ಇವತ್ತು ಕಾಲ ಕೂಡ್ ಬಂದಿದೆ ಅಂತ ಹೇಳ್ಬೋದು ಗೋಲ್ಡ್ ಪರ್ಚೇಸಿಂಗ್ಗೆ. ಸೊ ಬನ್ನಿ ಹೋಗೋಣ. ಏನೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಯಾವ ಬಜೆಟಲ್ಲಿ ಏನೆಲ್ಲ ತೊಗೋತೀನಿ. ಆದರೆ ಇವತ್ತೇ ತೊಗೋತೀನಿ, ಇಲ್ಲ ಅಂತಂದರೆ ಅಲ್ಲಿ ನಾನು ಅಂದ್ಕೊಂಡಿರೋ ಗೋಲ್ಡ್ ಇದ್ದರೆ, ಇಲ್ಲ ಅಂತಂದರೆ ಟೈಮ್ ಆಗುತ್ತೆ. ಬಟ್ ಇವತ್ತು ನೋಡೋಣ, ಆದರೆ ಇವತ್ತೇ ತೊಗೊಂಡು ಬರ್ತೀವಿ. ಸೊ ಇವತ್ತಿನ ವ್ಲಾಗ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಕಂಪ್ಲೀಟಾಗಿ ವೀಡಿಯೋನ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಬನ್ನಿ ಇವಾಗ ಹೋಗೋಣ. ಸೊ ಓಕೆ, ಇವಾಗ ನಾನು ಶಾಪಿಗೆ ಬಂದ್ವಿ. ಅಂದರೆ ಇಲ್ಲಿ ರೆಗ್ಯುಲರ್ ಆಗಿಯೇ ಪರ್ಚೇಸ್ ಮಾಡ್ತಾ ಇರ್ತೀವಿ ಯಾವಾಗ್ಲೂ. ಇಲ್ಲೇ ತೊಗೊಳ್ಳೋಣ. ಆ್ಯಂಡ್ ಕಲೆಕ್ಷನ್ಸ್ ಕೂಡ ನೀವು ಯಾವ್ಯಾವ ಥರ ಕಲೆಕ್ಷನ್ಸ್ ಕೇಳ್ತೀರಾ ಆ ಥರ ಎಲ್ಲ ಸಿಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಪ್ಯಾಟ್ರನಲ್ಲಿ ನೋಡ್ತಾ ಇದ್ದೆ. ಇದು ಬಂದು ಹಾರ ಏನಿದೆ ಅಲ್ವಾ, ಹಾರನೇ ಸಪ್ರೇಟ್ ಇರುತ್ತೆ, ಪೆಂಡೆಂಟೇ ಸಪ್ರೇಟ್ ಇರುತ್ತೆ. ನಾವು ಮ್ಯಾಚ್ ಮಾಡಿ ತೊಗೋಬೇಕು. ಹಾರದಲ್ಲಿ ಬಂದುಬಿಟ್ಟು ಬೀಡ್ಸ್ ಎಲ್ಲ ಇದೆ, ನೀವು ನೋಡ್ತಾ ಇರ್ಬೋದು. ಅದಕ್ಕೆ ಮ್ಯಾಚ್ ಆಗಿ ನಾನು ಈ ಥರ ರಾಧಾಕೃಷ್ಣದ್ದು ಎಲ್ಲ ನೋಡ್ತಾ ಇದ್ದೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇವತ್ತಿನ ಗೋಲ್ಡ್ ರೇಟ್ ಬಂದುಬಿಟ್ಟು 7,300. ಬಟ್ GST, ಮೇಕಿಂಗ್ ಚಾರ್ಜಸ್, ಆಳು ಮೂಳು ಎಲ್ಲನೂ ಸೇರಿ ಅವರು 9,300ಗೆ ಬಂದು ನಿಲ್ಲಿಸಿದ್ರು. ಇವಾಗ ಏನು ವೆರೈಟಿ ತೋರಿಸ್ತಿದ್ದಾರೆ ಅಲ್ವಾ, ಅದು ವೆರೈಟಿಯಲ್ಲಿ ನಾವು ಸೆಲೆಕ್ಟ್ ಮಾಡಿದ್ವಿ ಅಂತಂದರೆ ಹಾರನ, ಪೆಂಡೆಂಟ್ನ ಕೂಡ ಅವ್ರು ಕೊಡ್ತಾರೆ, ಅದರಲ್ಲಿ ಸೆಲೆಕ್ಟ್ ಮಾಡ್ಬೋದು. ಫೈನಲಾಗಿ ನಾನು ಸೆಲೆಕ್ಟ್ ಮಾಡಿದ್ದು ಮಮ್ಮಿ ಏನು ವೇರ್ ಮಾಡಿದ್ರು ಅಲ್ವಾ ಅದನ್ನೇ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಹಾಗೆ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಇವಾಗ 7,300 ಆಗಿದೆ. ಬಟ್ ಮೇಕಿಂಗ್ ಚಾರ್ಜಸ್, GST ನಾನು ಹೇಳ್ದಂಗೆ ಅದನ್ನೆಲ್ಲ ಪೇ ಮಾಡಿ ನಾವು ಚಿನ್ನ ತಗೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ 9,300ಇಂದ 9,500 ಆಗಿಬಿಟ್ಟಿರುತ್ತೆ. ಗೊತ್ತಿರೋರು ಅಂತ ಅಂದ್ಬಿಟ್ಟು ಸ್ವಲ್ಪ ಕಮ್ಮಿ ಮಾಡಿಕೊಡ್ತಾರೆ. ಇನ್ನು ಗೊತ್ತಿಲ್ಲದೆ ಇರೋರು ಹೋದ್ರು ಅಂತಂದರೆ ಚೆನ್ನಾಗೆ ಎಲ್ಲನೂ ಹಾಕಿ ಕಳಿಸ್ತಾರೆ. ಸೊ ನಾನು ಡೈಲಿ ವೇರ್ ಇಯರಿಂಗ್ಸ್ ತೊಗೋಬೇಕಿತ್ತು, ಅದು ಒಂದು ತೊಗೊಂಡಿದ್ದಾಯಿತು. ಮತ್ತು ಹಾರ ತೊಗೋಬೇಕಿತ್ತು. ಅಂದರೆ ಇವಾಗ ಇದು ತುಂಬಾ ಟ್ರೆಂಡಿಂಗಲ್ಲಿದೆ ಹಾರ, ಹಾಗಾಗಿ ತೊಗೊಂಡೆ. ಆದಷ್ಟು ಬೇಗ ತೋರಿಸ್ತೀನಿ ಏನೇನು ಶಾಪ್ ಮಾಡಿದ್ವಿ ಅಂತ ಅಂದ್ಬಿಟ್ಟು. ನಾನು ಇಯರಿಂಗ್ನ ಕೂಡ ತೋರಿಸಿಲ್ಲ. ಮಮ್ಮಿ ಮತ್ತು ಸುನಿಲ್ ಇಬ್ಬರೂ ಹೊರಗಡೆ ಹೋಗಿದ್ದಾರೆ, ಅವ್ರು ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು. ಆ್ಯಂಡ್ ಮಮ್ಮಿ ಕೂಡ ಅವ್ರದ್ದು ಒಂದು ಇಯರಿಂಗ್ ಇದೆ, ಅದನ್ನು ಚೇಂಜ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿದ್ದರು. ಅಂದರೆ ತುಂಬಾ ಓಲ್ಡ್ ಇಯರಿಂಗು, ಅದನ್ನು ಒಂಥರ ಏನೋ ನೆನಪು ಇಟ್ಕೊಂಡಿದ್ದಾರೆ. ಬಟ್ ಅವರಿಗೆ ಅದು ಬೇಡ, ನಾನು ಚೇಂಜ್ ಮಾಡಿಸ್ಬೇಕು, ಬಿಕಾಸ್ ಅದ್ರ ತುಂಬ ಹರಳುಗಳೇ ಇದೆ, ಅದನ್ನು ಚೇಂಜ್ ಮಾಡಬೇಕು ಅಂತ ವಿಚಾರಿಸೋದಕ್ಕೆ ಅಂತ ಅದೇ ಗೋಲ್ಡ್ ಶಾಪ್ಗೆ ಮತ್ತೆ ಹೋಗಿದ್ದಾರೆ. ಅಂದರೆ ನಾವು ಹೋಗಿದ್ವಿ ಅವಾಗ ಅದನ್ನೇನು ತೊಗೊಂಡೋಗಿದ್ವಿ ಅಂತ ಅಂದರೆ ಅಲ್ಲೇ ತೋರಿಸಿ ಎಲ್ಲ ಚೆಕ್ ಮಾಡಿಸ್ಬೋದಿತ್ತು, ಬಟ್ ತೊಗೊಂಡೋಗಿರಲಿಲ್ಲ ಅಲ್ಲ. ಆ್ಯಂಡ್ ಆ ಜ್ಯುವೆಲ್ರಿ ಶಾಪ್ ಬಂದುಬಿಟ್ಟು ನಮ್ಮ ಮನೆಗೆ ನಿಯರೇ ಇರೋದು, ತುಂಬ ದೂರ ಏನಿಲ್ಲ. ಆ್ಯಂಡ್ ಅಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ಗಳಿದ್ದಾವೆ. ಲಾಂಗ್ ಹಾರ ಆಗ್ಬೋದು, ಮತ್ತು ಇಯರಿಂಗ್ಸ್ಗಳಾಗಿರ್ಬೋದು. ನಾನು ಇಯರಿಂಗ್ ಅದನ್ನೇ ಜುಮ್ಕಾ ಟೈಪಲ್ಲಿ ತೊಗೊಳ್ಳಿಲ್ಲ, ಬಾಂಧನಿ ಇಯರಿಂಗ್ಸ್ ಇವಾಗ ಏನಿದೆ ಅಲ್ವಾ ಡಿಸೈನ್, ಅದರಲ್ಲಿ ಚೂಸ್ ಮಾಡಿದೆ ಒಂದು. ಆ್ಯಂಡ್ ಇದು ಹಾರ ಏನಿದೆ ಅದು ಹಾರ ಸಪ್ರೇಟ್ ಇದೆ, ಇನ್ನು ಡಾಲರ್ ಸಪ್ರೇಟ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿದ್ದಾಯಿತು. ಅದೆಲ್ಲ ಆದಮೇಲೆ ಇವತ್ತು ನೈಟ್ ಕೂಡ ಆಯಿತು. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ರೆಸ್ಟ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಬುಜ್ಜಿನ ಮಲಗಿಸಿದ್ದೆ, ಅವನು ಎದ್ದ ಆಮೇಲೆ ಅಡುಗೆಗೆಲ್ಲ ಸ್ವಲ್ಪ ರೆಡಿ ಮಾಡಿಬಿಡೋಣ. ಆಲ್ರೆಡಿ 6:30 ಆಗೋಗಿದೆ. ಇನ್ನು ಇವತ್ತು ಜಿಮ್ಮಲ್ಲಿ ನನಗೆ ಕೌನ್ಸಿಲಿಂಗ್ ಇದೆ. ನಾನು ಜಿಮ್ಮಿಗೆ ಜಾಯ್ನ್ ಆಗಿ 1 ವೀಕ್ ಮೇಲೆ ಆಯಿತು. ಸೊ ಕೌನ್ಸಲಿಂಗ್ ಮಾಡಿಲ್ಲ ಇನ್ನು ಅವರು, ಸ್ವಲ್ಪ ವರ್ಕೌಟ್ ಎಲ್ಲ ಮಾಡಲಿ, ಆಮೇಲೆ ಕೌನ್ಸಲಿಂಗ್ ಮಾಡಿ ಡಯಟ್ ಪ್ಲ್ಯಾನ್ ಎಲ್ಲ ಕೊಡೋಣ ಅಂತ ಅಂದ್ಬಿಟ್ಟು. ಹಾಗಾಗಿ ಇವತ್ತು ಸ್ವಲ್ಪ ಲೇಟಾಗೆ ಹೋಗೋಣ ಜಿಮ್ಗೆ ಅಂತ ಅಂದ್ಬಿಟ್ಟು ನಾನೆಲ್ಲ ಕೆಲಸಗಳನ್ನ ಮುಗಿಸ್ತಾ ಇದ್ದೆ. ಅಡುಗೆನ ಆಲ್ಮೋಸ್ಟ್ ಡನ್ ಅಂತ ಹೇಳ್ಬೋದು. ರೈಸ್ಗೊಂದು ಇಡಬೇಕು, ಇನ್ನು ಅಲ್ಲೇ ಸ್ವಲ್ಪ ಪಾತ್ರೆಗಳೆಲ್ಲ ಇರುತ್ತೆ ಅಲ್ವ, ಅದನ್ನು ಕೂಡ ಅಲ್ಲೇ ಕ್ಲೀನ್ ಮಾಡ್ಕೊಂಡ್ವಿ ಅಂತಂದರೆ ನಮಗೂ ಸ್ವಲ್ಪ ಬರ್ಡನ್ ಕಮ್ಮಿ, ಇಲ್ಲ ಅಂತಂದರೆ ಕೆಲಸಗಳು ಜಾಸ್ತಿ ಆಗುತ್ತೆ. ಸೊ ನಾನು ನೆಕ್ಸ್ಟ್ ಯಾವಾಗಲಾದ್ರೂ ಖಂಡಿತ ಜ್ಯುವೆಲ್ರಿದ್ದೆಲ್ಲ ಹೇಳ್ತೀನಿ ಡೀಟೇಲಾಗಿ, ನೀವು ಕೇಳ್ತೀರಾ ಅಂತ ಗೊತ್ತು. ಬಟ್ ಪರ್ಸ್ನಲಿ ಆ ಥರ ಜ್ಯುವೆಲ್ರಿ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಏನೋ ಅಂತಂದರೆ ನಮಗೆ ಹೆವಿ ಫೀಲ್ ಆಗೋಲ್ಲ. ನನ್ನ ಹತ್ರ ಲಾಂಗ್ ಹಾರ, ಶಾರ್ಟ್ ಹಾರ ಎಲ್ಲ ಇದೆ ಅಲ್ವಾ, ಅದು ಆವಾಗ ನಾನು ತೊಗೊಳ್ಬೇಕಾದ್ರೆ ತುಂಬಾ ಟ್ರೆಂಡಿಂಗಲ್ಲಿತ್ತು. ಇವಾಗ ತೊಗೊಂಡಿದ್ದೀನಲ್ಲ ಪೆಂಡೆಂಟು ಮತ್ತು ಅದು ಹಾರ, ಅದು ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ. ಅದರಲ್ಲೂ ವೆರೈಟಿ ಆಫ್ ಪ್ಯಾಟ್ರನ್, ವೆರೈಟಿ ಆಫ್ ಕಲೆಕ್ಷನ್ಸ್ ಡಿಸೈನಲ್ಲಿ ಅವೈಲಬಲ್ ಇದೆ.
ಸೊ ಅದನ್ನು ತೊಗೋಬೇಕಂತ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು. ಸುನಿಲ್ ಕೂಡ ಬಂದಿದ್ರಲ್ಲ, ಸೊ ನೋಡೇ ಬೇಡ ಅಂತ ಹೋದ್ವಿ. ಚೆನ್ನಾಗಿ ಅನ್ನಿಸ್ತು. ಅದನ್ನ ನಾನು ಡೈರೆಕ್ಟಾಗಿ ಅಂದರೆ ಬೇರೆ ಟಿ ವಿ ಸೀರಿಯಲ್ಸ್ ವೀಡಿಯೋಸಲ್ಲೆಲ್ಲ ನೋಡ್ತಾ ಇದ್ದೆ ಆ ಥರ ವೇರ್ ಮಾಡಿರೋದನ್ನ. ಬಟ್ ರಿಯಲ್ ಆಗಿ ನೋಡಿ ಇನ್ನೂ ಖುಷಿ ಆಯಿತು, ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ವರ್ತ್ ಅಂತ ಅನಿಸುತ್ತೆ ನಮಗೆ. ನೀವು ಟ್ರೆಡಿಷ್ನಲ್ ವೇರ್ಗಾಗಲಿ ಬೇರೆ ಏನಾದರೂ ವೇರ್ ಮಾಡಿದಾಗ ಸ್ಯಾರಿನ ವೇರ್ ಮಾಡಿದ್ರೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ. ನೀವು ಅದು ಹಾರ ಅದನ್ನು ವೇರ್ ಮಾಡಾದ್ಮೇಲೆ ಅದಕ್ಕೆ ಮ್ಯಾಚಿಂಗ್ ಆಗಿ ಇಯರಿಂಗ್ಸ್ನ ಹಾಕಬೇಕು, ಇಲ್ಲ ಅಂತಂದರೆ ಡಿಫ್ರೆನ್ಸ್ ಅಂತ ಅನಿಸುತ್ತೆ. ನಾವು ಈ ಥರ ಜುಮ್ಕಾಗಳನ್ನೆಲ್ಲ ವೇರ್ ಮಾಡೋದಕ್ಕಿಂತ ಆ ಥರ ಬಾಂಧನಿ ಡಿಸೈನ್ಸಲ್ಲಿ ಅದಕ್ಕೆ ಮ್ಯಾಚಿಂಗ್ ಆಗಿರುವಂಥ ಇಯರಿಂಗ್ಸ್ಗಳನ್ನ ಕೂಡ ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ಸ್ಗಳನ್ನ ಕೊಡ್ತಾರೆ ಅವರು. ಸೊ ಹಾಗಾಗಿ ನಾವು ಸೆಲೆಕ್ಟ್ ಮಾಡೋದಕ್ಕೆ ತುಂಬಾ ಈಸಿ ಆಯಿತು ಅಂತ ಅನಿಸ್ಬೋದು. ನಾವು ಜುಮ್ಕಾನೇ ವೇರ್ ಮಾಡ್ತೀವಿ ಅಂತಂದರೆ ತುಂಬಾ ಡಿಫ್ರೆನ್ಸ್ ಅಂತ ಅನಿಸುತ್ತೆ, ಅಷ್ಟು ಲೈಕ್ ಆಗೋದಿಲ್ಲ ನಮಗೆ ಆ ಕಾಂಬಿನೇಷನ್ನ ನೋಡಿ. ಅದಕ್ಕೆ ಯಾವುದು ಪರ್ಫೆಕ್ಟ್ ಮ್ಯಾಚೋ ಅದೇ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಒಳ್ಳೆ ಲುಕ್ ಕೂಡ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ನನ್ನ ಅಡುಗೆ ಕೆಲಸ ಆಗಿರ್ಬೋದು, ಕಿಚನ್ ಕ್ಲೀನಿಂಗ್ ಕೆಲಸ ಎಲ್ಲನೂ ಆಯಿತು. ಇವಾಗ ನಾನು ಹೋಗಿ ರೆಡಿ ಆದರೆ ಅಷ್ಟರಲ್ಲಿ ಸುನಿಲ್ ಕೂಡ ಬರ್ತಾರೆ. ಹೋಗ್ಬಿಟ್ಟು ಕೌನ್ಸಿಲಿಂಗ್ನ ಕೂಡ ಮುಗಿಸ್ಕೊಂಡು ಬರ್ಬೋದು. ನಾನು ಪಾತ್ರೆ ಎಲ್ಲ ವಾಶ್ ಆಗಿದ ತಕ್ಷಣ ಹಾಗೆ ಇಡೋದಿಲ್ಲ. ಆ್ಯಂಡ್ ಅಲ್ಲಲ್ಲೇ ಅದನ್ನು ಅರೇಂಜ್ ಮಾಡಿಬಿಡ್ತೀನಿ, ಅದ್ರ ಪ್ಲೇಸ್ಗೆ ಇಟ್ಬಿಡ್ತೀನಿ. ಸೊ ಬನ್ನಿ ಇವಾಗ ಜಿಮ್ಮಿಗೆ ಹೋಗೋಣ. ಸೊ 6ಗೆ ಬರಬೇಕಾಗಿರೋ ಜಿಮ್ಗೆ ಇವತ್ತು 8ಗೆ ಬಂದಿದ್ದೀವಿ. ಸ್ವಲ್ಪ ಅದೇ ಕೆಲಸ ಅದು ಇದು ಅಂತ ಅಂದ್ಬಿಟ್ಟು ಏನಿಲ್ಲ. ಇವತ್ತು ನನ್ನ ಕೌನ್ಸಿಲಿಂಗ್ ಜಿಮ್ ಏನಿಲ್ಲ, ಸೊ ಹಂಗಾಗಿ ಕೌನ್ಸಿಲಿಂಗ್ ಆದರೂ ಮುಗಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. ಓಪನ್ ಆಗ್ತಾಯಿಲ್ವಾ? ಇವತ್ತು ಬುಜ್ಜಿನೂ ಬಂದಿದೆ. ಬುಜ್ಜಿ ನೀನು ಯಾಕೆ ಬಂದೆ ಇವತ್ತು? ಹಂಗೆ ಮಾಡೋಕ್ಕೆ ಮನೇಲೆ ಮಾಡ್ಬೇಕು ತಾನೆ ನೀನು? ಅದೇ ಯಾಕೆ ಸುಮ್ಮನೆ ಎಕ್ಸರ್ಸೈಸ್ ಮಾಡ್ಸ? ಇಲ್ಲ, ನಾನು ಅದೆಲ್ಲ ಮಾಡ್ತೀನಿ. ಸರಿ ಬಾ. ಸೊ ನಾವು ಕೌನ್ಸಿಲಿಂಗ್ ಅಂತ ಬಂದ್ವಿ. ಇನ್ನೂ ಒಬ್ಬರು ಇದ್ದರು. ಸೊ ಅವ್ರದ್ದಾದ್ಮೇಲೆ ನಂದು ಅಂತ ಹೇಳಿದ್ರು. ಕೌನ್ಸಿಲಿಂಗ್ ಅಂತ ಅಂದರೆ ನಮ್ಮ ಹೆಲ್ತ್ ಬಗ್ಗೆ ಎಲ್ಲ ವಿಚಾರಿಸ್ತಾರೆ. ಆ್ಯಂಡ್ ನಮ್ಮ ವೆಯ್ಟ್ ಆಗಿರ್ಬೋದು, ಹೈಟ್ ಎಲ್ಲನೂ ಚೆಕ್ ಮಾಡಿ ನಮ್ಮ ಏಜ್ಗೆ ವೆಯ್ಟ್ ಎಷ್ಟಿರಬೇಕು, ಹೈಟ್ಗೆ ಪರ್ಫೆಕ್ಟ್ ವೆಯ್ಟ್ ಇದೀವ ಎಲ್ಲ ಚೆಕ್ ಮಾಡಿ ಒಂದಷ್ಟು ಆ್ಯಕ್ಟಿವಿಟೀಸ್ನ ಕೊಡ್ತಾರೆ. ನಾವು ಟ್ರೆಡ್ಮಿಲ್ ಆಗಿರ್ಬೋದು, ಎಷ್ಟು ನಿಮಿಷ ನಾವು ಕೆಪಾಸಿಟಿ ಇದೆ ನಮಗೆ, ಸ್ಟ್ಯಾಮಿನಾ ಲೆವೆಲ್ ಎಷ್ಟಿದೆ, ಆ್ಯಂಡ್ ನಮ್ಮ ಡಯಟ್ ಎಲ್ಲ ಹೆಂಗಿರಬೇಕು, ಇದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತಾರೆ. ಅಷ್ಟರಲ್ಲಿ ಬುಜ್ಜಿ ಮತ್ತು ಸುನಿಲ್ ಇಬ್ಬರೂ ಸ್ವಲ್ಪ ಅವನಿಗೆ ಮೂಡ್ ಚೇಂಜ್ ಮಾಡಬೇಕಲ್ಲ ಬುಜ್ಜಿಗೆ, ಮನೇಲಿದ್ದು ಅವನಿಗೂ ಬೇಜಾರಾಗಿರುತ್ತೆ. ಸೊ ಹಾಗಾಗಿ ಅವನು ಬರ್ತೀನಿ ಅಂತ ಹಠ ಮಾಡ್ತಾಯಿದ್ದ. ಸೊ ಅವನನ್ನು ಕರ್ಕೊಂಡು ಬಂದಿದ್ವಿ. ಸೊ ಈಗ ಶುರುವಾಯಿತು ನನ್ನ ಕೌನ್ಸಿಲಿಂಗ್. ನನಗೆ ಟ್ರೆಡ್ಮಿಲಲ್ಲಿ ಡಿಸ್ಟೆನ್ಸ್ನ ಎಷ್ಟು ಕವರ್ ಮಾಡ್ತೀರಾ 12 ಮಿನಿಟ್ಸ್ಗೆ ಅಂತ ಅಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೊಟ್ಟಿದ್ರು. ಸೊ ಅದನ್ನು ನಾನು ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೇನೆ. ಹೋಪ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಹಾಗೆ ಆ ಡಿಸೈನ್ ಎಲ್ಲ ನಿಮ್ಗೆ ಇಷ್ಟ ಆಯಿತಾ, ಚೆನ್ನಾಗಿತ್ತಾ, ಹೇಗನ್ನಿಸ್ತು ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಇನ್ನು ಎಷ್ಟು ಗ್ರಾಮ್ ಇತ್ತು, ಏನು ಎತ್ತ ಅಲ್ಲ ಅಂತ ಕಂಪ್ಲೀಟಾಗಿ ನಾನು ಡೀಟೇಲ್ನ ಕೊಡ್ತೀನಿ. ವೆಯ್ಟ್ ಮಾಡ್ತಾಯಿರಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.